ಹಾಯ್, ನಾನು ಸತೀಶ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಮತ್ತು ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಡೆಲ್ಲಿಯಲ್ಲಿ ಏನು ರಿಪಬ್ಲಿಕ್ ಡೇ ಪರೇಡ್ ನಡೆಯುತ್ತೆ. ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಈ ಬಾರಿ ಡ್ರೋನ್ ಶೋ ನಡೆಸ್ತಾ ಇರುವಂಥದ್ದು IIT ಡೆಲ್ಲಿಯ ಒಂದು ಸ್ಟಾರ್ಟಪ್ ಆಗಿರುವಂಥ ಬೋಟ್ ಲ್ಯಾಬ್ ಅಂತ. ಇವರು ಲಿಟ್ರಲಿ 1,000 ಡ್ರೋನ್ಸ್ಗಳನ್ನು ಇಟ್ಕೊಂಡು ಡ್ರೋನ್ ಶೋ ಮಾಡ್ತಾ ಇರುವಂಥದ್ದು. ಸೊ ತೋರಿಸ್ತಾ ಇದ್ದೀನಿ ಕೆಲವೊಂದು ಟ್ರಯಲ್ ಅವರು ಮಾಡ್ತಿರುವಂಥದ್ದು. ಸೊ ಕ್ರೇಜಿ ವಿಷಯ. ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ಈ ಒಂದು ಡ್ರೋನ್ ಶೋ ನಡೆಸ್ತಾ ಇದ್ದಾರೆ. ಸೊ ಸೂಪರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದೇ ಗಣರಾಜ್ಯೋತ್ಸವದ ಪ್ರಯುಕ್ತ ಕೆಲವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗ್ತಿರುವಂಥದ್ದು. ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇಬ್ಬರು ಅತಿ ದೊಡ್ಡ ಕಂಪನಿಯ CEO ನೀಡಲಾಗ್ತಿರುವಂಥದ್ದು. ಒಂದು ಮೈಕ್ರೋಸಾಫ್ಟ್ನ CEO ಆಗಿರುವಂಥ ಸತ್ಯ ನಡೆಲ್ಲ ಅವರಿಗೆ ಮತ್ತು ಗೂಗಲ್ನ CEO ಆಗಿರುವಂಥ ಸುಂದರ್ ಪಿಚ್ಚೈ, ಇವರಿಬ್ಬರಿಗೂ ಕೂಡ ಪದ್ಮಭೂಷಣವನ್ನು ನೀಡಲಾಗ್ತಿರುವಂಥದ್ದು. ಸೊ ಟೆಕ್ ಫೀಲ್ಡ್ಗೆ ಒಂದು ರೀತಿ ತುಂಬ ಒಳ್ಳೆ ವಿಷಯ. ಡ್ರೋನ್ ಒಂದು ಕಡೆ, ಇನ್ನೊಂದು ಕಡೆ ಈ ಪದ್ಮಭೂಷಣ ಪ್ರಶಸ್ತಿ ಕೊಡ್ತವ್ರೆ. ಸೊ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಇದರ ನಂತರ ಮುಂದಿನ ಟೆಕ್ ನ್ಯೂಸ್, ಜಿಯೋ ಫೋನ್ 5G. ಹೌದು, ಈ ವರ್ಷ ರಿಲಯನ್ಸ್ ಅವರು ಅನೌನ್ಸ್ ಮಾಡಿರೋ ಪ್ರಕಾರ ಈ ವರ್ಷ JioPhone 5G ಅಂದರೆ 5Gಯನ್ನು ಹೊಂದಿರುವಂಥ JioPhone ಲಾಂಚ್ ಆಗಬಹುದು ಅಂತ ಹೇಳಲಾಗ್ತಿರುವಂಥದ್ದು. ನನಗನ್ನಿಸ್ದಂಗೆ ಈ ಒಂದು ಫೋನ್ ಈ ವರ್ಷ ಇನ್ ಕೇಸ್ ಲಾಂಚ್ ಆಯಿತು ಅಂತಂದರೆ ಸ್ವಲ್ಪ ಬೆಲೆ ಜಾಸ್ತಿ ಇರ್ಬೋದು. ಅಂದರೆ ಜಾಸ್ತಿ ಅಂದರೆ ಹೆವಿ ಜಾಸ್ತಿ ಇಲ್ಲ, ಒಂದು 10,000 ರೇಂಜಲ್ಲಿ ಇರಬಹುದು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ರೀಸೆಂಟಾಗಿ ಏನು JioPhone ಲಾಂಚ್ ಆಯಿತು, JioPhone ನೆಕ್ಸ್ಟ್ ಲಾಂಚ್ ಆಯಿತು, ಅದನ್ನು ಅವ್ರೇನು ಕಡಿಮೆ ಬೆಲೆಗೇನು ಲಾಂಚ್ ಮಾಡಿಲ್ಲ. ಲಿಟ್ರಲಿ 6,500 ರೂಪಾಯಿ, ಕಡಿಮೆ ದುಡ್ಡಲ್ಲ. ಆ ಒಂದು ಸ್ಪೆಸಿಫಿಕೇಷನ್ಗೆ ಆ ಫೋನಿಗೆ ಬೆಲೆ ಜಾಸ್ತಿನೇ ಆಯಿತಾ. ಇನ್ ಕೇಸ್ JioPhone 5G ಬಂತು ಅಂದರೆ ಇನೋವೇಟಿವ್ ಆಗಿ ಫೀಚರ್ ಫೋನಲ್ಲೇ 5G ಅಂತ ತೊಗೊಂಬಂದರು ಅಂತ ಅಂದರೆ ಒಂದು 5,000 ರೂಪಾಯಿ ಒಳಗಡೆ ಕ್ರೇಜಿ ಆಗಿರುತ್ತೆ ಅಂತ ಅನಿಸುತ್ತೆ. ನನಗನ್ನಿಸ್ದಂಗೆ ಈ ವರ್ಷ ರಿಲಯನ್ಸ್ ಅವರು ಮತ್ತು ಏರ್ಟೆಲ್ ಅವರು 5G ಲಾಂಚ್ ಮಾಡ್ಬೋದು. ಅದೇ ಕಾರಣಕ್ಕೆ ಜಿಯೋದವರು ಈ ಒಂದು ಡಿಸಿಷನ್ ತೊಗೊಂಡಿರ್ಬೋದು. ಒಟ್ಟಿಗೆ ಈ ವರ್ಷ ಆಲ್ಮೋಸ್ಟ್ ಲಾಂಚ್ ಆಗುವಂಥ ಅರ್ಧಕ್ಕಿಂತ ಹೆಚ್ಚು ಫೋನ್ಗಳು 5G ಆಗಿರುತ್ತೆ ಅಂತ ಅನ್ನಿಸ್ತಾ ಇರುವಂಥದ್ದು. ಮತ್ತು 2023ನೇ ಇಸ್ವಿಯಲ್ಲಿ ಲಾಂಚ್ ಆಗುವಂಥ ಪ್ರತಿಯೊಂದು ಫೋನ್ ನನಗನ್ನಿಸ್ತಂಗೆ 5G ಆಗಬಹುದು. ಈ ವರ್ಷ ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗುತ್ತೆ 4Gಯಿಂದ 5Gಗೆ ಅಂತ ಅನ್ನಿಸ್ತದೆ. ಕಾದು ನೋಡೋಣ. ಫಸ್ಟು ನಮ್ಮ ಭಾರತಕ್ಕೆ 5G ಬರಬೇಕು. ಏರ್ಟೆಲ್ಲು, ಜಿಯೋದವರು, ಐಡಿಯಾದವರು ತೊಗೊಂಬರ್ಬೇಕು. ಮೋಸ್ಟ್ಲಿ ಈ ವರ್ಷ ಬರಬಹುದು. ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನು ಇದರ ನಂತರ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು NPCI ಅವರು UPI ಲೈಟನ್ನು ಟೆಸ್ಟ್ ಮಾಡ್ತಾ ಇರುವಂಥದ್ದು. ಆಯಿತಾ. ಸೊ ಈ ಒಂದು ಅಪ್ಲಿಕೇಶನ್ ಏನಿದೆ, ಅಪ್ಲಿಕೇಶನ್ ಅಲ್ಲ, ಫೀಚರು UPI ಲೈಟ್ ಅಂತ. ಸೊ ಈ ಒಂದು ಫೀಚರ್ನ ಮುಖಾಂತರ ನಾವು ಆಫ್ಲೈನ್ ಅಂದರೆ ಇಂಟರ್ನೆಟ್ ಇಲ್ಲ ಅಂದರೂ ಕೂಡ UPI ಪೇಮೆಂಟನ್ನು ಮಾಡ್ಬೋದು. ರೀಸೆಂಟಾಗಿ USSDಯನ್ನು ಯೂಸ್ ಮಾಡಿಕೊಂಡು ನಾವು ಮನಿಯನ್ನು ಟ್ರಾನ್ಸ್ಫರ್ ಮಾಡೋ ಒಂದು ಫೀಚರ್ನ ಲಾಂಚ್ ಮಾಡಿದ್ರು NPCI ಅವರು. ಸೊ ಇದೀಗ UPI ಲೈಟ್ ಅಂತ ಆಯಿತಾ, ಅದೊಂದು ಪ್ಲ್ಯಾಟ್ಫಾರ್ಮು. ಆ ಪ್ಲ್ಯಾಟ್ಫಾರ್ಮ್ ಮುಖಾಂತರ ವಿತೌಟ್ ಇಂಟರ್ನೆಟ್ ಮನಿ ಟ್ರಾನ್ಸ್ಫರ್ ಮಾಡೋ ರೀತಿ ಫೀಚರ್ ತೊಗೊಂಬರ್ತಾರೆ. ಅಂದರೆ ಕಾದು ನೋಡೋಣ ಅದು ಯಾವ ರೀತಿ ಇರುತ್ತೆ ಅಂತ. ಗೊತ್ತಿಲ್ಲ, ಯಾವಾಗ ಲಾಂಚ್ ಆಗ ಟೆಸ್ಟ್ ಮಾಡ್ತಿದ್ದಾರೆ ಅಷ್ಟೇ ಸದ್ಯಕ್ಕೆ. ಇನ್ನು ಮುಂದಿನ ಟೆಕ್ ನ್ಯೂಸ್, ಫೈನಲಿ GPU ಗ್ರಾಫಿಕ್ ಕಾರ್ಡ್ಗಳ ಬೆಲೆ ಕಡಿಮೆ ಆಗ್ತಾ ಇರುವಂಥದ್ದು. ಲಿಟ್ರಲಿ ಹತ್ತಿರ 2 ವರ್ಷ ಆಯಿತಾ ಅಂತ. ಈ ಕ್ರಿಪ್ಟೋ ಕರೆನ್ಸಿ ಬಂದಮೇಲಂತೂ GPU ಬೆಲೆ ಕಿತ್ಕೊಂಡು, ಗ್ರಾಫಿಕ್ ಕಾರ್ಡ್ಗಳ ಬೆಲೆ ಕಿತ್ಕೊಂಡು ಮೇಲಕ್ಕೆ ಹೋಗಿತ್ತು. ಆಯಿತಾ. ನಾನು ತೊಗೊಂಡೆ ಮೊನ್ನೆ. ಲಿಟ್ರಲಿ ಹೆವಿ ಜಾಸ್ತಿ ದುಡ್ಡನ್ನು ಕೊಟ್ಟು ಪರ್ಚೇಸ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಇದೀಗ ಈ ಒಂದು ಕ್ರಿಪ್ಟೋ ಕರೆನ್ಸಿ ಬೆಲೆ ಕೂಡ ಕಡಿಮೆ ಆಗ್ತದೆ. ಕೆಲವೊಂದು ತುಂಬ ಬ್ಯಾಡ್ ನ್ಯೂಸ್ ಕ್ರಿಪ್ಟೋ ಕರೆನ್ಸಿ ಟ್ರೇಡ್ ಮಾಡೋರಿಗೆ, ಬೈ ಮಾಡೋರಿಗೆ. ಸೊ ಹೇಳ್ತೀನಿ, ಅದು ಬೇರೆ ನ್ಯೂಸ್ಗಳಿದ್ದಾವೆ. ಸದ್ಯಕ್ಕಂತೂ GPU ಬೆಲೆ ಕಡಿಮೆ ಆಗ್ತದೆ. ಗುಡ್ ನ್ಯೂಸ್. ನೀವು ಗ್ರಾಫಿಕ್ ಕಾರ್ಡ್ ತೊಗೊಬೇಕು ಅಂತ ಅಂದ್ಕೊಂಡಿರೋರು ಈಗಲೇ ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ಹೆವಿ ಅಲ್ಲ, ಬೆಲೆ ಕಡಿಮೆ ಆಗ್ತಾ ಇದೆ. ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಕಡಿಮೆ ಆಗ್ಬೋದು, ಅಥವಾ ಮತ್ತೆ ಜಾಸ್ತಿ ಆದರೂ ಆಗ್ಬೋದು. ಒಟ್ಟಿಗೆ ಸದ್ಯಕ್ಕೊಂದು ಬೆಲೆ ಕಡಿಮೆ ಆಗ್ತಾ ಇರುವಂಥದ್ದು. ಇನ್ನು ಮುಂದಿನ ಟೆಕ್ ನ್ಯೂಸ್ ತುಂಬಿಟ್ಟು ಅಮೆರಿಕಾದಲ್ಲಿ ಗೂಗಲ್ ಮೇಲೆ ಮತ್ತೊಂದು ಕೇಸನ್ನು ಹಾಕಿರುವಂಥದ್ದು. ಹೊಸ ಲಾ ಸೂಟು. ಅದೇನು ಹೊಸದಲ್ಲ, ಅವರಿಗೆ ಪ್ರತಿದಿನ ಆಗ್ತಾನೆ ಇರ್ತಾರೆ. ಈ ಸಲ ಏನಪ್ಪ ಅಂತ ಅಂದರೆ, ನಾವು ನಮ್ಮ ಮೊಬೈಲ್ನಲ್ಲಿ GPS ಆಫ್ ಮಾಡಿದ್ರು ಕೂಡ, ಲೊಕೇಶನ್ ಶೇರಿಂಗ್ ಆಫ್ ಮಾಡಿದ್ರು ಕೂಡ ಗೂಗಲ್ನವರು ನಮ್ಮ ಲೊಕೇಶನ್ನ ಟ್ರ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಲಾಸ್ಟ್ ಸೂಟನ್ನು ಹಾಕಿರುವಂಥದ್ದು. ಹೌದು, ಮಾಡ್ತಾರೆ. ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ ಅವರು. ಸೊ ನೆಟ್ವರ್ಕ್ ಮುಖಾಂತರನಾದ್ರು ಮಾಡ್ಬೋದು, ಅಥವಾ GPS ಮುಖಾಂತರ ಮಾಡ್ಬೋದು, ನಮಗೆ ಗೊತ್ತಿಲ್ಲಂಗೆ ಪಕ್ಕ ಮಾಡ್ತಾರೆ. ಸೊ ಇದೇನು ಹೊಸದಲ್ಲ. ಸೊ ಅಮೆರಿಕದವ್ರು ಒಂಥರ ಫೈನ್ ಹಾಕ್ತಾರೆ, ಅವ್ರು ನಾವು ಸರಿ ಮಾಡ್ಕೋತೀವಿ ಅಂತಾರೆ. ಬರೀ ಇದೇ ಆಗುತ್ತೆ ಹೊರತು ಯಾವತ್ತೂ ಫಿಕ್ಸ್ ಆಗಲ್ಲ ಇದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ನನಗನ್ನಿಸ್ದಂಗೆ ಮುಂದಿನ iPhone ಲಾಂಚಿಗೆ ಅವರ ಬಾಕ್ಸ್ ಒಳಗೆ ಇಯರ್ಪಾಡ್ಸ್ಗಳನ್ನ ಕೂಡ ರಿಮೂವ್ ಮಾಡ್ತಾರೆ ಅಂತ ಎಲ್ಲರಿಗೂ ಕೂಡ ಅನ್ನಿಸ್ತದೆ. ಏನಕ್ಕೆ ಅಂತ ಅಂದರೆ, ಆಲ್ರೆಡಿ ಈ ಒಂದು ಇಯರ್ಪಾಡ್ಸನ್ನು ಫ್ರಾನ್ಸಲ್ಲಿ ಕೊಡೋದನ್ನು ಸ್ಟಾಪ್ ಮಾಡಿದರೆ. ಮೋಸ್ಟ್ಲಿ ಮುಂದಿನ ಸಲ ಇಯರ್ಫೋನ್ಸ್ನು ಕೊಡಲ್ಲ. ಲಾಸ್ಟ್ ವರ್ಷ ಚಾರ್ಜರ್ ತೆಗೆದ್ರು, ನಂತರ ಇಯರ್ಫೋನ್ ತೆಗಿತಾರೆ, ಆಮೇಲೆ ಚಾರ್ಜಿಂಗ್ ಕೇಬಲ್ನು ತೆಗಿತಾರೆ. ನೆಕ್ಸ್ಟ್ ನೀವೇನಿಲ್ಲ, ಮನೆಗೊಂದು ಫೋನ್ ಬರುತ್ತೆ ಅಷ್ಟೇ, ಇನ್ನೇನು ಬರಲ್ಲ, ಬಾಕ್ಸು ಇರಲ್ಲ. ಸೊ ಕಾದು ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ನಂತರ ಬಿಟ್ಕಾಯಿನ್ ನ್ಯೂಸಿಗೆ ಬರೋಣ. ಆಯಿತಾ. ಕ್ರಿಪ್ಟೋ ಕರೆನ್ಸಿ ನ್ಯೂಸು. ಲಿಟ್ರಲಿ ಕ್ರಿಪ್ಟೋ ಕರೆನ್ಸಿ ಕಿತ್ಕೊಂಡು ಕೆಳಗೆ ಹೋಗ್ತಾ ಇದೆ. 50% ಡೌನ್ ಆಗಿದೆಯಂತೆ ಲಿಟ್ರಲಿ ಒಂದು 3-4 ತಿಂಗಳಿಂದ, ಲಾಸ್ಟ್ 3-4 ತಿಂಗಳಿಂದ.
ಸೊ ಹೆವಿ ಲಾಸ್ ಅನುಭವಿಸ್ತಾ ಇದ್ದಾರೆ ತುಂಬ ಜನ, ಅಂದರೆ ಇನ್ವೆಸ್ಟ್ ಮಾಡಿರೋರು. ಜೊತೆಗೆ ಯೂಟ್ಯೂಬ್ನಲ್ಲಿ ಏನು ಎಕ್ಸ್ಚೇಂಜ್ ಅವ್ರದ್ದು ಚಾನಲ್ ಇತ್ತು ಅಥವಾ ಕ್ರಿಪ್ಟೋ ಬಗ್ಗೆ ವಿಡಿಯೋ ಮಾಡೋರ್ದು ಏನು ಚಾನಲ್ ಇತ್ತು ಎಲ್ಲ ಹ್ಯಾಕ್ ಆಗಿಬಿಟ್ಟಿದೆ. ಮತ್ತು ಈ ವಜೀರ್ ಎಕ್ಸ್ ಅವ್ರದ್ದು ಕೂಡ ಅಷ್ಟೇ, ಅವ್ರದ್ದು ಕೂಡ ಚಾನಲ್ಗಳು ಅದು ಇದೆಲ್ಲ ಹ್ಯಾಕ್ ಆಗಿತ್ತು. ಸೊ ಅದೆಲ್ಲ ಫಿಕ್ಸ್ ಆಗುತ್ತೆ, ಅದೇನು ಯೂಟ್ಯೂಬ್ ಅವರು ಅದನ್ನೆಲ್ಲ ಇದು ಮಾಡ್ತಾರೆ. ಮತ್ತು ಇದಾದ ನಂತರ ಸಿಂಗಾಪುರ್ನಲ್ಲಿ ಏನು ಕ್ರಿಪ್ಟೋ ಕರೆನ್ಸಿ ATM ಇತ್ತು ಅದನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಮತ್ತು ರಷ್ಯಾದವರು ಪ್ರಪೋಸ್ ಮಾಡ್ತಿರುವಂಥದ್ದು ಕ್ರಿಪ್ಟೋ ಕರೆನ್ಸಿನ ಬ್ಯಾನ್ ಮಾಡೋದಕ್ಕೆ. ಹೌದು, ಕಂಪ್ಲೀಟಾಗಿ ಕ್ರಿಪ್ಟೋ ಕರೆನ್ಸಿನ ಬ್ಯಾನ್ ಮಾಡೋದಕ್ಕೆ ಒಂದು IT ರೂಲ್ ಏನೋ ಪ್ರಪೋಸ್ ಮಾಡಿದ್ದಾರೆ. ಅದೇನಾದರೂ ಅಪ್ರೂವ್ ಆಯಿತು ಅಂತ ಸರ್ರಿಗೆ ಓಡ್ತದೆ ಅಂತಾರೆ ಮಾತ್ರ ಇನ್ವೆಸ್ಟ್ ಮಾಡಿರೋರು. ಸೊ ಹುಷಾರಾಗಿ ಇನ್ವೆಸ್ಟ್ ಮಾಡ್ರಪ್ಪ. ಇನ್ನು ಇದಾದ ನಂತರ ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಲಿನೋವೋ Legion Y90 ಅಂತ ಒಂದು ಫೋನ್ನ ಲಿನೋವೋ ಲಾಂಚ್ ಮಾಡ್ತಾರೆ. ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆಯಿತಾ. ಲಿಟ್ರಲಿ 22 GB ರ್ಯಾಮ್ ಇರುತ್ತಂತೆ, 640 GB ಸ್ಟೋರೇಜ್ ಇರುತ್ತೆ. ಸೊ ಇದು ಒಂದು ರೀತಿ ಅಲ್ಟಿಮೇಟ್ ಫೋನ್ ಆಗುತ್ತೆ, ಗೇಮಿಂಗ್ ಫೋನ್ ಆಯಿತು. ಆಬ್ವಿಯಸ್ಲಿ ಇದರಲ್ಲಿ 8 Gen 1 SoC ಪ್ರೋಸೆಸರ್ ಇರುತ್ತೆ. ಆಬ್ವಿಯಸ್ಲಿ ಎಲ್ಲ ಪ್ರತಿಯೊಂದು ಸ್ಪೆಸಿಫಿಕೇಷನ್ ಫುಲ್ ಟಾಪ್ ನಾಚ್ ಹೆವಿ ಟಾಪ್ ಸ್ಪೆಸಿಫಿಕೇಷನ್ನ ಕೊಟ್ಟಿರ್ತಾರೆ. ಕಾದು ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಇಲ್ಲಿ ನೋದವರು ಕಡಿಮೆಗಂತೂ ಲಾಂಚ್ ಮಾಡೋದು 22 GB ರ್ಯಾಮ್ ಅಂದರೆ ಹಿಂಗೆ ಕಡಿಮೆನಾಗಿರೋ, ಆದರೆ ಅಷ್ಟೊಂದು ರ್ಯಾಮ್ನ ಅವಶ್ಯಕತೆ ಫಸ್ಟ್ ಆಫ್ ಆಲ್ ಇಲ್ಲ. 22 GB 12 GB ಬೇಕಾದಷ್ಟು, 8 GB ಬೇಕಾದಷ್ಟು ನಂಗೆ ಅನ್ನಿಸ್ತಾ ಈ ಒಂದು ಟೈಮ್ಗೆ ಸದ್ಯಕ್ಕೆ. ಸೊ 22 GB ಅಂದರೆ ಆಟನ ಏನು ಮಾಡ್ತಾರೋ ನೋಡೋಣ, ಎಷ್ಟಕ್ಕೆ ಲಾಂಚ್ ಮಾಡ್ತಾರೋ ನೋಡೋಣ. ಇನ್ನು ಇದಾನಂತರ ಕೊನೆಯ ಟೆಕ್ನಿಕ್ಸ್ ಬಂದ್ಬಿಟ್ಟು ಅಮೇರಿಕಾದಲ್ಲಿ 5Gಯನ್ನು ಅಂದರೆ ಏರ್ಪೋರ್ಟ್ ಹತ್ರ ಎಲ್ಲ 5G ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ರಂತೆ. ಸೊ ಅದಕ್ಕೆ ಕೆಲವೊಂದು ಏರ್ಲೈನ್ಸ್ಗಳು ಅವರ ಏರೋಪ್ಲೇನ ಕ್ಯಾನ್ಸಲ್ ಮಾಡ್ಬಿಟ್ಟು, ಏನಕ್ಕೆ ಅಂತಂದರೆ ಈ ಒಂದು 5G ಬ್ಯಾಂಡು ಮತ್ತು ಈ ಒಂದು ಏರೋಪ್ಲೇನ್ದು ಕಮ್ಯುನಿಕೇಷನ್ ಬ್ಯಾಂಡ್ಗಳು ಅಂದರೆ ಸಿಗ್ನಲ್ ಬ್ಯಾಂಡ್ಗಳು ಆಲ್ಮೋಸ್ಟ್ ಸಿಮಿಲರ್ ಇದೆಯಂತ. ಅದರಿಂದ ಇಂಟರಪ್ಟ್ ಆಗ್ಬೋದು ಆ ಒಂದು ಸಿಗ್ನಲ್. ಒಂದು ಕಾರಣಕ್ಕೆ ನಮ್ಮ ಭಾರತದ ಏರ್ ಇಂಡಿಯಾ ಕೂಡ ಅಮೆರಿಕಾಗೆ ಫ್ಲೈಟ್ ಏನಿತ್ತು ಅದನ್ನು ಡಿಲೇ ಮಾಡಿತ್ತಂತ. ಆಮೇಲೆ ಅವರು ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಮತ್ತೇನೋ ರೆಸ್ಯೂಮ್ ಮಾಡೋರಂತೆ. ಸೊ ಏನೇನೋ 5Gಯಿಂದ ತೊಂದರೆ ಅಂತೂ ಇಲ್ಲ, ಬಟ್ ಸಿಗ್ನಲ್ನ ಅವ್ರು ಚೇಂಜ್ ಮಾಡ್ಕೊಬೇಕು ಅಥವಾ ಇವ್ರು ಚೇಂಜ್ ಮಾಡ್ಕೊಬೇಕು. ಅದರಿಂದ ಅದೇನು ಪ್ರಾಬ್ಲಮ್ಯಾಟಿಕ್ ಆಗಿರಲ್ಲ, ಬಟ್ ಯಾರೊಬ್ಬರು ಚೇಂಜ್ ಮಾಡ್ಕೋತಾರೆ. ಬ್ಯಾಂಡ್ಗಳು ಸ್ವಲ್ಪ ಸಿಗ್ನಲ್ ಇದ್ದರೆ ಇಂಟ್ರಪ್ಟ್ ಆಗಿಬಿಡುತ್ತೆ ಸಿಗ್ನಲ್ಲು. ಸೊ ಆ ರೀತಿ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ರೇಡಿಯೋ FM 93.5 FM ಸಿಗ್ನಲ್ ಬ್ಯಾಂಡ್ ಒಂದಿರುತ್ತೆ, ಇನ್ನೊಂದು 98.3 ಒಂದಿರುತ್ತೆ. ಎರಡು ಕೂಡ ಸ್ವಲ್ಪ ಜಾಸ್ತಿ ಡಿಫ್ರೆಂಟ್ ಬ್ಯಾಂಡ್ಸು. ಈಗ ಅದೇ 93.5 93.6 ಅಂತ ಇಬ್ಬರು ಕೊಟ್ಬಿಟ್ರೆ ಇಂಟ್ರಪ್ಟ್ ಆಗಲ್ವಾ. ಎಷ್ಟು ಸಲ 93.6 ಹಾಕಿದ್ರು ಕೂಡ ಸಿಗ್ನಲ್ ಸ್ವಲ್ಪ ಇದ್ರೂ ಕೂಡ ಅದೇ FM ಬರ್ತಿರುತ್ತಲ್ವ. ಸೊ ಅದರಿಂದ ಎರಡು ಒಟ್ಟಿಗೆ ಸ್ವಲ್ಪ ಸಿಗ್ನಲ್ ಬ್ಯಾಂಡ್ ಇದ್ದರೆ ಇಂಟ್ರಪ್ಟ್ ಆಗಿಬಿಡುತ್ತೆ. ಸೊ ಅದೇ ಕಾರಣಕ್ಕೆ ಈ ರೀತಿ ಆಗಿದೆ. ಸೊ ಇದಿಷ್ಟು ಇವತ್ತಿನ ಬುಧವಾರದ ಟೆಕ್ ನ್ಯೂಸ್. ನಿಮಗೆ ಈ ಒಂದು ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ IT ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮಧ್ಯದಲ್ಲಿ.